ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದ 4ನೇ ಸೆಮಿಸ್ಟರ್ BCom SCP ಮಕ್ಕಳಿಗೆ ರಿಸರ್ಚ್ ಮೆಥಡಾಲಜಿ ಅನ್ನೋ ಒಂದು ಹೊಸ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದರು. ಸೊ ಈ ಎಕ್ಸಾಮ್ ಇವಾಗ ನೆಕ್ಸ್ಟ್ ವೀಕಲ್ಲಿ ಬರಲಿಕ್ಕಿದೆ. ಸೊ ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರು, ಬ್ಯಾಂಗ್ಳೂರು ಯೂನಿವರ್ಸಿಟಿ 4th ಸೆಮ್ ಮಕ್ಕಳು ಯಾರೆಲ್ಲ ಇದ್ದಾರೋ ಅವರಿಗೆ BCU ಕ್ವೆಶನ್ ಪೇಪರ್ ಹೇಗಿತ್ತು, ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿಯವರ ಪ್ಯಾಟರ್ನ್ ಹೇಗಿತ್ತು, ಕ್ವೆಶನ್ಸ್ ಯಾವ ರೀತಿ ಬಂದಿತ್ತು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ 4th ಸೆಮ್ ಯಾರೆಲ್ಲ ಮಕ್ಕಳಿದ್ದಾರೋ ಅವರಿಗೆ ರಿಸರ್ಚ್ ಮೆಥಡಾಲಜಿ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರುವಂಥ ಕಾನ್ಸೆಪ್ಟು. ಸೊ ಅವರು ಈ ವಿಡಿಯೋವನ್ನು ತಪ್ಪದೆ ನೋಡಿ. ಯಾರೆಲ್ಲ ಇದುವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆಯೇ ನಿಮ್ಮ ಜೊತೆ ಇರುವಂಥ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ, ಅವರಿಗೂ ಈ ಮಾಹಿತಿಯನ್ನು ರೀಚ್ ಆಗೋ ಥರ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಬೆಂಗಳೂರು ವಿಶ್ವವಿದ್ಯಾನಿಲಯ SCP ಸಿಲೆಬಸ್ ಪ್ರಕಾರ 4th ಸೆಮ್ BCom ಅವರಿಗೆ ರಿಸರ್ಚ್ ಮೆಥಡಾಲಜಿ ಇದು PG ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡುವಂಥ ಮಕ್ಕಳಿಗೆ ಇದು ಕೊಡ್ತಿದ್ರು. ಈ ಥರ ಸಬ್ಜೆಕ್ಟ್ ಇರ್ತಿತ್ತು, ರಿಸರ್ಚ್ ಅನ್ನೋ ಓರಿಯೆಂಟೆಡ್ ಸಬ್ಜೆಕ್ಟ್ ಇರ್ತಿತ್ತು. ಸೊ ಈ ಸಲ BCom ಅವರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಿಕಾಸ್ ನೆಕ್ಸ್ಟ್ ಫೈನಲ್ ಇಯರಲ್ಲಿ ಅವರಿಗೆ ರಿಸರ್ಚ್ ರಿಲೇಟೆಡ್ ಡೆಸರ್ಟೇಷನ್ ವರ್ಕ್ ಅಥವಾ ಬೇರೆ ಪ್ರಾಜೆಕ್ಟ್ ವರ್ಕ್ ಇರುತ್ತೆ. ಸೊ ಅದಕ್ಕೆ ರಿಸರ್ಚ್ ಬಗ್ಗೆ ಐಡಿಯಾ ಇರಬೇಕು ಅಂತ ಇವಾಗಲೇ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ ರಿಸರ್ಚ್ ಮೆಥಡಾಲಜಿ ಅನ್ನೋದು ಒಂದು ಹೊಸ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಗಿರೋದ್ರಿಂದ ಇವಾಗ ಹಲವಾರು ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಕನ್ಫ್ಯೂಷನ್ಸ್ ಇರುತ್ತೆ. ಅದಕ್ಕೆ ಈ ವಿಡಿಯೋವನ್ನು ಮಾಡ್ತಿದ್ದೀನಿ. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನೋಡೋದಾದರೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಎಕ್ಸಾಮಿನೇಷನ್. ಸೊ ಸೆಕ್ಷನ್ ಎಲ್ಲಿ ಆನ್ಸರ್ ಎನಿ 7 ಔಟ್ ಆಫ್ 10 ಕ್ವೆಶನ್ಸ್, 10 ಕ್ವೆಶನ್ಸ್ ಕೊಡ್ತಾರೆ. 7 ಕ್ವೆಶನ್ಸ್ಗೆ ನೀವು ಆನ್ಸರ್ ಮಾಡಬೇಕು. ಈಚ್ ಕ್ಯಾರೀಸ್ 2 ಮಾರ್ಕ್ಸ್, 2 ಮಾರ್ಕ್ಸ್ ಇದೆ. ಒಂದು ಕ್ವೆಶನ್ಗೆ 2 ಮಾರ್ಕ್ಸ್. 7 ಕ್ವೆಶನ್ಗೆ ನೀವು ಆನ್ಸರ್ ಮಾಡಿದರೆ 14 ಮಾರ್ಕ್ಸ್ ಸಿಗುತ್ತೆ. ಸೆಕ್ಷನ್ ಬಿಯಲ್ಲಿ ಆನ್ಸರ್ ಇನ್ನು 3 ಔಟ್ ಆಫ್ 5 ಕ್ವೆಶನ್ಸ್, 5 ಕ್ವೆಶನ್ಸ್ ಕೊಡ್ತಾರೆ. 3 ಬರೀಬೇಕು ನೀವು 8 ಮಾರ್ಕ್ಸಿಗೆ. 8 3s 24 ಆಗುತ್ತೆ. 24 ಮಾರ್ಕ್ಸ್ ಸೆಕ್ಷನ್ ಬಿಯಲ್ಲಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಸೆಕ್ಷನ್ ಸಿಯಲ್ಲಿ 3 ಔಟ್ ಆಫ್ 5 ಕ್ವೆಶನ್ಸ್ ಕೊಟ್ಟಿರ್ತಾರೆ. ಸೊ 3 ಬರೀಬೇಕು. 14 ಮಾರ್ಕ್ಸಿಗೆ 3 × 14 = 42 ಮಾರ್ಕ್ಸ್. ಟೋಟಲ್ 80 ಮಾರ್ಕ್ಸಿಗೆ ನೀವು ಇಲ್ಲಿ ಎಕ್ಸಾಮ್ಸನ್ನು ಬರೀತಾ ಹೋಗ್ತೀರಾ. ಸೊ ಇದರ ಬಗ್ಗೆ ವೆರಿ ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ. ಕ್ವೆಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ BCU ಕ್ವೆಶನ್ ಪೇಪರ್ ಯಾವ ರೀತಿ ಬಂದಿತ್ತು ಅಂತ ನೋಡೋದಾದರೆ, BCU ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿಯವರಿಗೆ ಆಲ್ರೆಡಿ ಎಕ್ಸಾಮ್ ಆಗಿದೆ 4th ಸೆಮ್ ಮಕ್ಕಳಿಗೆ. ಸೊ ಅವ್ರಿಗೆ ಕೂಡ ರಿಸರ್ಚ್ ಮೆಥಡಾಲಜಿ ಕ್ವೆಶನ್ಸನ್ನು ಕೊಟ್ಟಿದ್ರು. ಅವರ ಪ್ಯಾಟರ್ನ್ ಬೇರೆ ಇದೆ, ಪ್ಯಾಟರ್ನ್ ಬೇರೆ ರೀತಿ ಇದೆ. ಬಟ್ ಕ್ವೆಶನ್ಸ್ ಸ್ವಲ್ಪ ನೀವು ನೋಡ್ಕೋಬೋದು. ಬ್ಯಾಂಗ್ಳೂರು ಯೂನಿವರ್ಸಿಟಿ ಮಕ್ಕಳು ಯಾರಿದ್ದಾರೋ ಅವ್ರು ಈ ಕ್ವೆಶನ್ಸನ್ನು ಸ್ವಲ್ಪ ನೋಡ್ಕೋಬೋದು ಯಾವ ರೀತಿ ಬರುತ್ತೆ ಅಂತ. ಬಟ್ ಪ್ಯಾಟರ್ನ್ ಚೇಂಜ್ ಇದೆ. ಪ್ಯಾಟರ್ನ್ ಈ ಥರ ನಿಮಗೆ ಬರಲ್ಲ. ಸೊ ನಿಮಗೆ 3 ಸೆಕ್ಷನ್ ಇರೋದು, ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ. ಬಟ್ ಇವರಿಗೆ ಸೆಕ್ಷನ್ ಎ, ಸೆಕ್ಷನ್ ಸಿ, ಸೆಕ್ಷನ್ ಬಿ, ಸೆಕ್ಷನ್ ಸಿ, ಸೆಕ್ಷನ್ ಡಿ ಇದೆ. 4 ಸೆಕ್ಷನ್ ಇದೆ ನೋಡಿ. 2 ಮಾರ್ಕ್ಸಿಗೆ ಇವರಿಗೆ 5 × 2 10 ಇದೆ. ಸೊ ಕ್ವೆಶನ್ಸ್ ಯಾವ ರೀತಿ ನೋಡಿ, ವಾಟ್ ಡೂ ಯು ಮೀನ್ ಬೈ ರಿಸರ್ಚ್, ವಾಟ್ ಈಸ್ ಹೈಪೋಥಿಸಿಸ್, ಮೆನ್ಷನ್ ಎನಿ 2 ಸೋರ್ಸಸ್ ಆಫ್ ಡೇಟಾ ಕಲೆಕ್ಷನ್, ಎಕ್ಸ್ಪ್ಲೇನ್ ANOVA ಆ್ಯಂಡ್ SPSS, write any 2 elements of research report, state any 2 types of research, what is the questionnaire, mention any 2 styles of report writing ಅಂತ ಕೇಳಿದ್ದಾರೆ. ಸೆಕ್ಷನ್ ಬಿ ಯಲ್ಲಿ ನೋಡೋದಾದರೆ, write the scopes of business research, write the process of preparing the research design, explain in brief chi-square test and its application in business research, explain in brief application of SPSS as a tool in a social science research, mention any 5 characteristics of successful research report, write importance of sampling techniques in research ಅಂತ ಕೇಳಿದ್ದಾರೆ. ಸೊ ಈ ರೀತಿ ಸೆಕ್ಷನ್ ಎ ಯಲ್ಲಿ ಮತ್ತು ಸೆಕ್ಷನ್ ಬಿ ಯಲ್ಲಿ ಕ್ವೆಶನ್ಸ್ ಕೇಳಿದ್ದಾರೆ. ಸೊ ನಿಮ್ಮ ಸಿಲೆಬಸ್ಸಲ್ಲೂ ಇದೇ ಟಾಪಿಕ್ಸ್ ಇತ್ತು, ಕೆಲವೊಂದು ಟಾಪಿಕ್ಸ್ ಇರಲಿಲ್ಲ ಅನ್ಕೋತೀನಿ. ಯಾವುದೆಲ್ಲ ಇತ್ತು ಅದನ್ನು ಇಲ್ಲಿ ಈ ಕ್ವೆಶನ್ಸ್ಗೂ ನೀವು ಪ್ರಿಪೇರ್ ಹೋಗಿ. ಸೊ ಈ ರೀತಿ ಕ್ವೆಶನ್ಸ್ ಬರುವಂಥ ಚಾನ್ಸಸ್ ಇದೆ. ಇದು ಜಸ್ಟ್ ಫಾರ್ ಎಕ್ಸಾಂಪಲ್. ಸೊ BCU ಅವರು ಈ ರೀತಿ ಕ್ವೆಶನ್ಸ್ ಕೇಳಿದ್ದಾರೆ. ಸೊ BU ಅವರು ಈ ಥರ ಕ್ವೆಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ನಾಟ್ ಶೋರ್. ಪ್ಲಸ್ಸು ಸೆಕ್ಷನ್ ಸಿ ಯಲ್ಲಿ ನೋಡೋದಾದರೆ, ಡಿಸ್ಕಸ್ ಇನ್ ಡೀಟೇಲ್ ದ ನೀಡ್ಸ್ ಆ್ಯಂಡ್ ಪರ್ಪಸ್ ಆಫ್ ಲಿಟ್ರೇಚರ್ ರಿವ್ಯೂ ಆ್ಯಂಡ್ ರಿಲೆವೆನ್ಸ್ ಆಫ್ ನೋಟ್ಸ್ ಟೇಕಿಂಗ್, ವಾಟ್ ಈಸ್ ಸ್ಯಾಂಪ್ಲಿಂಗ್, ಎಕ್ಸ್ಪ್ಲೇನ್ ಇನ್ ಡೀಟೇಲ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಯೂಸ್ಡ್ ಇನ್ ರಿಸರ್ಚ್ ವಿತ್ ಸುಟೇಬಲ್ ಎಕ್ಸಾಂಪಲ್, explain the tools of data collection in detail with the relevant examples, discuss descriptive statistics and their relevance in business research,
ವಾಟ್ ಈಸ್ ರಿಸರ್ಚ್ ಪೇಪರ್, ಎಲಾಬ್ರೇಟ್ ದ ಸ್ಟೆಪ್ಸ್, ಡ್ರಾಫ್ಟಿಂಗ್ ದ ರಿಸರ್ಚ್ ರಿಪೋರ್ಟ್. ಸೊ ಅದನ್ನು ನೋಡ್ಕೊಳ್ಳಿ ನೀವು. ನೆಕ್ಸ್ಟ್ ಇವರಿಗೆ ಸೆಕ್ಷನ್ ಡಿ ಇಂಥ ಕ್ವಶನ್ಸ್ ಕೇಳ್ತಾರೆ, ಬಟ್ ನಿಮಗೆ ಅದೆಲ್ಲ ಇಲ್ಲ. ಸೊ ABC ಸೆಕ್ಷನಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ಅನ್ನೋದನ್ನು ಸ್ವಲ್ಪ ನೋಡ್ಕೊಳ್ಳಿ, ನಿಮಗೆ ಆವಾಗ ಸ್ವಲ್ಪ ಐಡಿಯಾ ಬರುತ್ತೆ. ಸೊ ಆ ಬೇಸಿಸಲ್ಲಿ ನಿಮ್ಮ ಪ್ಯಾಟರ್ನ್ ಏನಿದೆ, ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಈ ವಿಡಿಯೋದಲ್ಲಿ ಮಾಡಿದ್ದೀನಿ, ಲಾಸ್ಟ್ ವಿಡಿಯೋದಲ್ಲಿನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಪ್ಯಾಟರ್ನ್ ಪ್ರಕಾರ ನೀವು ಹೋಗ್ತಾ ಹೋಗಿ. ಸೊ ಪ್ಯಾಟರ್ನ್ ಅನ್ನೋದು ಚೇಂಜ್ ಆಗಿದೆ, ನಿಮಗೆ ಅವ್ರಿಗೂ ಚೇಂಜಸ್ ಇದೆ. ಅದನ್ನು ಪ್ರಾಪರಾಗಿ ನೀವು ನೋಡಿಕೊಂಡು ಸ್ಟಡಿ ಮಾಡ್ತಾ ಹೋಗಿ. ಯಾರೆಲ್ಲ ಸ್ಟಡಿ ಮಾಡ್ತಿದ್ದೀರೋ ಅವರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.